ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಮ್ಮ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ನಿರಾಸೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ನಿರಾಸೆ ಅಂತಾನೆ ಹೇಳ್ತೀನಿ. ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವರ ಮಾತನ್ನ ಕೇಳಿ ಎಲ್ರಿಗೂ ಕೂಡ ಒಂದು ತ್ರಿವ್ಯಾ ಫ್ಯಾನ್ಸ್, ಲಕ್ಷಾಂತರ ತ್ರಿವ್ಯಾ ಫ್ಯಾನ್ಸ್ ಇದ್ದಾರೆ, ಅದ್ರ ಬಗ್ಗೆ ಹೇಳೋದೇ ಬೇಡ. ಅಷ್ಟು ಜನ ಫ್ಯಾನ್ಸ್ಗಳಿಗೆ ಸ್ವಲ್ಪ ನಿರಾಸೆ ಉಂಟಾಗಿದೆ ಅಂತಾನೆ ಹೇಳ್ತೀನಿ. ಒಂದಂತಂದ್ರೆ ತ್ರಿವಿಕ್ರಮ್ ಅವರು ಭವ್ಯ ಗೌಡಂಗೆ ಸಪೋರ್ಟ್ ಅಂತೂ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರನ್ನೇ ಇಂಟರ್ವ್ಯೂಗಳಲ್ಲಿ ಕನ್ನಡ ಸೀರಿಯಲ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಕನ್ನಡ ಸೀರಿಯಲ್ ನಮ್ಮ ಭವ್ಯಗೌಡ ಅವರು ಹೀರೋಯಿನ್ ಆಗಿ ಏನು ನಟಿಸ್ತಾ ಇದ್ದಾರಲ್ವಾ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂದ್ರೆ ಹೌದು ನಟಿಸ್ತಾ ಇದ್ದಾರೆ. ನನಗೂ ಖುಷಿ ಇದೆ, ಅವರಿಬ್ರು ಜೋಡಿ ನೋಡಿ ನನಗೆ ಬಹಳಷ್ಟು ಖುಷಿ ಇದೆ. ಕಿರಣ್ ರಾಜ್ ಮತ್ತೆ ಭವ್ಯಗೌಡ ಜೋಡಿ ಸೂಪರ್ ಆಗಿದೆ ಅಂತಾನು ಕೂಡ ನಮ್ಮ ತ್ರಿವಿಕ್ರಮ್ ಅವರು ಬಹಳಷ್ಟು ಖುಷಿಯಿಂದ ಹಾರೈಸ್ತಾ ಇದ್ದಾರೆ ಭವ್ಯಗೌಡಂಗೆ. ಬಟ್ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಅವರ ಮಾತುಗಳು ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ತರ ಇತ್ತಾಯ್ತಾ. ಇನ್ನ ತ್ರಿವಿಕ್ರಮ್ ಅವರು BBK11 ಒಂದು ರನ್ನರ್ ಅಪ್ ಆಗ್ತಾರೆ, ಅಂದ್ರೆ ವಿನ್ನರ್ ಆಗ್ತಾರೆ ಅನ್ನೋ ಒಂದು ಕನ್ಸಲ್ಲೇನೆ ಇದ್ರು. ವಿನ್ನರ್ ಆಗ್ಲೇಬೇಕು ಅನ್ನೋ ಒಂದು ಇದು ಇತ್ತು ತ್ರಿವಿಕ್ರಮ್ ಅವ್ರಿಗೆ. ಅದ್ರಲ್ಲೂ ಕೂಡ ಭವ್ಯ ಗೌಡಂಗೆ ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು, ತ್ರಿವಿಕ್ರಮ್ ಅವರು ಪಕ್ಕಾ ವಿನ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲರಲ್ಲೂ ಕೂಡ ಬಂದ್ಬಿಟ್ಟಿತ್ತು. ಈ ಹನುಮಂತನ್ ಫ್ಯಾನ್ಸ್ಗಳು ಕೂಡ ಹನುಮಂತ ವಿನ್ ಆಗ್ತಾನೆ ಅನ್ನೋ ಒಂದು ಇಟ್ಕೊಂಡಿದ್ರೆ, ಬಟ್ ಇಲ್ಲಿ BBK11 ಇರುವಂತಹ ಕಂಟೆಸ್ಟೆಂಟ್ಗಳು ಆಲ್ಮೋಸ್ಟ್ ನಮ್ಮ ಏನಪ್ಪಾ ಅಂತಂದ್ರೆ ಒಂದು ಅರ್ಧ ಜನಕ್ಕಿಂತ ಜಾಸ್ತಿನೇ 17 ಕಂಟೆಸ್ಟೆಂಟ್ಗಳಲ್ಲಿ ಒಂದು 3-4 ಜನ ಕಂಟೆಸ್ಟೆಂಟ್ಗಳು ಅಷ್ಟೇನೆ ನಮ್ಮ ಹನುಮಂತ ವಿನ್ ಆಗ್ತಾನೆ ಅಥವಾ ವಿನ್ ಆಗ್ಬೋದು ಅನ್ನೋ ಒಂದು ಕನಸು ಇಟ್ಕೊಂಡಿದ್ರು. ಬಟ್ ಇಲ್ಲಿ ಕಹಾನಿಯೇ ಟ್ವಿಸ್ಟ್ ಅನ್ನಂಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಹನುಮಂತಣ್ಣ ಬಂದ್ಬಿಟ್ಟು ಕಪ್ ಕೆತ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ಬಟ್ ಎಫರ್ಟ್ ಅಂತೂ ಸಖತ್ತಾಗಿತ್ತು, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ತುಂಬಾನೇ ಚೆನ್ನಾಗಿ ಎಫರ್ಟ್ ಹಾಕೋದ್ರ ಮುಖಾಂತರ ಮತ್ತೆ ಏನಂತಂದ್ರೆ ತಮ್ದಾಗಿಸ್ಕೊಂಡ್ರು ತಮ್ಮ ಕಪ್ನ ಅಂತ ಹೇಳ್ತೀನಿ. BBK11 ಒಂದು ಕಪ್ನ ತಮ್ದಾಗಿಸ್ಕೊಂಡ್ರು ನಮ್ಮ ಹನುಮಂತಣ್ಣ ಅವರು. ಅದರಲ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ಗಳು ಬಹಳಷ್ಟು ಜನ ಸ್ವಲ್ಪ ನಿರಾಸೆಯಿಂದನೇ ಇದ್ರು. ಅಲ್ಲೂ ಕೂಡ ನಿರಾಸೆ ಆಯ್ತಂದ್ರೆ BBK11 ಅಲ್ಲಿ ವಿನ್ನರ್ ಆಗ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಇನ್ನು ನಮ್ಮ ಈಗ BBK11 ಮುಗೀತು, ಇನ್ನೇನು ನಮಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ. ಅಂದ್ರೆ BBK11 ಮುಗ್ದಾದ್ಮೇಲೆ ಏನೋ ಒಂದು ಅವರಿಬ್ರ ಮಧ್ಯೆ ಲವ್ ಅಥವಾ ಕ್ರಶ್ ಏನಿದೆ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋ ಒಂದು ಖುಷಿ ತ್ರಿವ್ಯಾ ಫ್ಯಾನ್ಸ್ಗಳಿದ್ರು ಆಯ್ತಾ. ಬಟ್ ಕಹಾನಿ ಮೇಲೆ ಟ್ವಿಸ್ಟ್ ನನಗೆ ಇನ್ನೇನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಏನು ಇಂಟ್ರೂ ಮಾಡ್ತಾರೆ, ಅದೇ ಬಿಗ್ ಬಾಸ್ 11 ಒಂದು ಗ್ರ್ಯಾಂಡ್ ಫಿನಾಲೆ ಡ್ರೆಸ್ಸಲ್ಲೇ ಮಾತನಾಡ್ತಾರೆ. ನಮ್ಮ BBK11 ಕಂಟೆಸ್ಟೆಂಟ್ ಆಗಿರುವಂತಹ ರನ್ನರ್ ಅಪ್ ಆಗಿರುವಂತಹ ನಮ್ಮ ತ್ರಿವಿಕ್ರಮ್ ಅವರು ಏನು ಹೇಳ್ತಾರೆ ಅಂದ್ರೆ, ನನಗಿಂತ ನಮ್ಮ ಭವ್ಯಗೌಡ ಅವರು ಸಾಕಷ್ಟು ಚಿಕ್ಕೋಳಾಗ್ತಾಳೆ, ಅವಳನ್ನ ಹೋಗಿ ಮದುವೆ ಆಗಕ್ಕಾಗತ್ತಾ, ಅವಳು ನನಗೆ ಚಿಕ್ಕೋಳಾಗ್ತಾಳೆ ಮೇಡಮ್, ಹೆಂಗೆ ನಾನು ಅವಳನ್ನ ಮದುವೆ ಆಗಲಿ ಅಂತಲೂ ಕೂಡ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಸಡನ್ ಆಗಿ BBK ಮುಗಿಸ್ಕೊಂಡು ಇನ್ನೇನು ಗ್ರ್ಯಾಂಡ್ ಫಿನಾಲೆ ಮುಗಿಸ್ಕೊಂಡು ಬಂದಂತ ಇಂಟರ್ವ್ಯೂಗಳಲ್ಲೇ ನಾನು ನೋಡಿದೆ. ನೀವು ನೋಡಿಲ್ಲ ಅಂದ್ರೆ ನೋಡಿ, ಗ್ರ್ಯಾಂಡ್ ಫಿನಾಲೆ ಡ್ರೆಸ್ಸಲ್ಲೇ ಮಾತನಾಡಿರೋಂಥದ್ದಿದೆ. ತ್ರಿವಿಕ್ರಮ್ ಅವರು ಇಲ್ಲ ನನಗೆ ಅವಳು ಚಿಕ್ಕೋಳಾಗ್ತಾಳೆ, ಚಿಕ್ಕ ಹುಡುಗಿ ಆಗ್ತಾಳೆ, ಅವಳನ್ನ ಹೋಗಿ ಮದುವೆ ಆಗಕ್ಕಾಗತ್ತಾ, ಇಲ್ಲ ನನಗೆ ಸಾಕಷ್ಟು ಚಿಕ್ಕೋಳಾಗ್ತಾಳೆ, ಅವಳು ಜಸ್ಟ್ ಒಂದು ಫ್ರೆಂಡು ಅಥವಾ ಒಂದು ಬ್ರದರ್ ಆ ಥರ ಒಂದು ಫ್ರೆಂಡ್ಶಿಪ್ ಇದೆ ಅಂತ ಒಂದ್ಸಲ ಹೇಳ್ಕೊಂಡ್ರು. ಬಟ್ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಇದೆಲ್ಲ ಮ್ಯಾಟ್ರ್ ಆಗಲಿಲ್ಲ ಆಯ್ತಾ, ಇದೆಲ್ಲ ಮ್ಯಾಟ್ರೇ ಆಗಲಿಲ್ಲ. ನಮಗೆ BBK11 ಮುಗಿದ್ಮೇಲೆ ಒಂದು ಚಾಮುಂಡಿ ಬೆಟ್ಟಕ್ಕೆ, ಗುಬ್ಬಿಗೆ ಎಲ್ಲಾನು ಕೂಡ ಜೊತೆ ಹೋಗ್ತಾ ಇದ್ದಾಗ ಇಲ್ಲ ಇವರಿಬ್ರು ಮಧ್ಯ ಇದ್ರೂ ಕೂಡ ಹೊರಗಡೆ ನಾವು ಫ್ರೆಂಡ್ಸ್ ಅಂತ ಹೇಳ್ಕೊತಾ ಇದ್ದಾರೆ ಅಷ್ಟೇ ಅನ್ನೋ ಒಂದು ಇದಿತ್ತು. ಮತ್ತೆ ಇಂಟರ್ವ್ಯೂಲ್ಲೂ ಕೂಡ BBK11 ಮುಗಿದ ಮೇಲೆ ಜೊತೆ ಹಾಗೇನೆ ಮಾಡ್ತಾ ಬಂದ್ರು. ಇಂಟರ್ವ್ಯೂಗಳೆಲ್ಲೂ ಕೂಡ ಜೊತೆಯಾಗಿ ಹೋಗಿ ಇಂಟರ್ವ್ಯೂ ಕೊಡೋದಿರ್ಬೋದು, ಅವ್ರ ಕಾನ್ವರ್ಸೇಷನ್ನು ಎಲ್ಲಾನು ಖುಷಿ ಆಗ್ತಿತ್ತು. ಇಬ್ರು ಕೂಡ ತೆರೆ ಮೇಲೆ ಅಥವಾ ಜೊತೆಯಾಗಿ ನೋಡೋದಕ್ಕೆ ಜನ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ತ್ರಿವ್ಯಾ ಫ್ಯಾನ್ಸ್ಗಳು ಬಹಳಷ್ಟು ಜನ ಕಾಯ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಅವರು ಜೊತೆಯಾಗಿ ಕೈ ಹಿಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ ತ್ರಿವಿಕ್ರಮ್ ಅವರು, ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಒಂದ್ಸಲ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಅಷ್ಟು ಕೇರಿಂದ ನಮ್ಮ ಭವ್ಯಗೌಡ ಅವ್ರನ್ನ ಕೈ ಹಿಡ್ಕೊಂಡು ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ. ಎಷ್ಟು ಕೇರ್ನೆಸ್ ಆಗಿ ಅಷ್ಟು ಕೇರ್ ಮಾಡ್ತಾ ಇದ್ರು ನಮ್ಮ ತ್ರಿವಿಕ್ರಮ್ ಅವರು. ಮತ್ತೆ ಗುಬ್ಬಿಯಲ್ಲೂ ಅಷ್ಟೇ ಒಂದು ಕ್ಷಣನೂ ಕೈನ ಬಿಡದೇನೆ ತನ್ನ ಪಕ್ಕದಲ್ಲೇನೆ ಕರ್ಕೊಂಡು ಹೋಗಿ ಎಷ್ಟು ಜನದ ಜಂಗುಳಿಯಲ್ಲಿ ಅವ್ರನ್ನ ಅಷ್ಟನ್ನ ಕೇರ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ತಮ್ಮ ಹುಟ್ಟೂರಿಗೆ ಕರ್ಕೊಂಡು ಹೋಗಿ ಬಂದರು. ಬಟ್ ಅಲ್ಲಿಗೆ ಹೋಗಿ ಬಂದ ಮೇಲೆ
ಮತ್ತೆ ಅವರು ಕಾಣಿಸ್ಕೊಂಡಿದ್ದು ನಮ್ಮ ಮಜಾ ಟಾಕೀಸಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡ್ರು. ಅದಾದಮೇಲೆ ನಮಗೆ ಜೊತೆಯಾಗಿ ಎಲ್ಲೂ ಕೂಡ ನಮಗೆ ಬಿಗ್ ಬಾಸ್ 11 ಮುಗ್ದಾದ್ಮೇಲೆ ಈ ಒಂದು 3 ಏನು ಪ್ರೋಗ್ರಾಮ್ಸ್ಗಳಿತ್ತು, ಇಂಟ್ರೋ ಆಯಿತು, ಅದಾದಮೇಲೆ ಗುಬ್ಬಿ ಆಯಿತು, ಅದಾದಮೇಲೆ ಮಜಾ ಟಾಕೀಸಲ್ಲಿ ಕಾಣಿಸಿದ್ಬಿಟ್ರೆ ಜೊತೆಯಾಗಿ. ಮತ್ತು ಯಾವ ಪ್ರೋಗ್ರಾಮಲ್ಲೂ ಕೂಡ ನಮಗೆ ತ್ರಿವಿಕ್ರಮ್ ಅವರು ಮತ್ತು ಭವ್ಯಗೌಡ ಅವರು ಜೊತೆಗೆ ಕಾಣಿಸ್ಕೊಂಡಿಲ್ಲ. ಬಿಕಾಸ್ ಒಂದೇನಂತ ಅಂದ್ಕೊಂಡ್ವಿ, ನಮಗೆ ಮುದ್ದು ಸೊಸೆಗೆ ಏನು ತ್ರಿವಿಕ್ರಮ್ ಅವರ ಪ್ರೋಮೋ ಬಂದಾಗ ಸೊ ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಯಾವ ಒಂದು ಕಂಟೆಸ್ಟೆಂಟ್ಗಳನ್ನು ಕೂಡ ಅವರು ಭೇಟಿ ಮಾಡ್ತಾ ಇಲ್ಲ, ಯಾವ ಒಂದು ಪ್ರೋಗ್ರಾಮ್ಗೂ ಕೂಡ ಬರ್ತಾ ಇಲ್ಲ. ಅದೇ ಒಂದು ರೀಸನ್ ಮೇನ್ ಆಗಿತ್ತಾಯ್ತಾ. ಸೊ ಇರಲಿ ಬಿಡಿ. ಸೊ ಬರ್ತ್ಡೇಗೆ ವಿಶ್ ಮಾಡಿದ್ರು ಅಲ್ವಾ, ನಮ್ಮ ಭವ್ಯಗೌಡ ಬರ್ತ್ಡೇಗೂ ಕೂಡ ವಿಶ್ ಮಾಡಿದ್ರು. ಅವರು ವಿಡಿಯೋ ಕಾಲ್ ಮಾಡಿದ್ದನ್ನ ನಮ್ಮ ಭವ್ಯಗೌಡ ಅವರು ಸ್ಟೋರಿಲಿ ಕೂಡ ಶೇರ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇಲ್ಲ, ಅವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ, ಒಳಗಡೆ ನಡೀತಾ ಇದೆ, ಬಟ್ ಸೋಷಿಯಲ್ ಮೀಡಿಯಾದ ಜೊತೆ ತೋರಿಸ್ಕೋತಾ ಇಲ್ಲ ಅನ್ನೋದು ಒಂದಿತ್ತು. ಬಟ್ ಇವಾಗ ಅವರು ಮುದ್ದು ಸೊಸೆ ಪ್ರಮೋಷನ್ಗೆ ಅಂತೇಳಿ ಎಲ್ಲ ಕಡೆ ಇಂಟ್ರ್ಯೂ ಕೊಡುವಾಗ ಫಸ್ಟ್ ಕೇಳೋದೇ ಮಾತು ಒಂದೇ, ಅಂದರೆ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ನೀವೇನು ಹೇಳ್ತೀರಾ, ಅಂದರೆ ಭವ್ಯ ಮತ್ತೆ ನಿಮ್ಮ ಸಂಬಂಧ ಹೇಗಿದೆ, ನೀವು ಮದುವೆ ಹಾಕ್ತೀರಾ ಅಥವಾ ಲವ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ಇಲ್ಲಪ್ಪ ನಮ್ಗೆ ಆ ಥರದ್ದು ಇದೇ ಇಲ್ಲ ಅನ್ನೋದನ್ನು ಕೂಡ ಮಾತಾಡಿದ್ರು. ನಾನು ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು, ಇಲ್ಲ ಕೋಟ್ಯಾಧಿಪತಿ ಹುಡುಗಿನ ನೋಡ್ತಾ ಇದ್ದೀನಿ, ನನಗೆ ಯಾರು ಪ್ರೊಡ್ಯೂಸ್ ಮಾಡುವಂತಹ ಒಂದು ಹುಡುಗಿ ಬೇಕು, ಅಂದರೆ ಕೋಟ್ಯಾಧೀಶರು ಮಗಳಾಗಿರಬೇಕು ಅಂಥವ್ರನ್ನ ಸಿಕ್ಕಿದ್ರೆ ಹೇಳಿ ಮೇಡಮ್, ನಾನು ಮದುವೆ ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ದಿದೆ ತ್ರಿವಿಕ್ರಮ್ ಅವರು. ಈ ಮಾತುಗಳೆಲ್ಲೋ ಕೂಡ ಎಲ್ಲೋ ಒಂದು ಕಡೆ ಫ್ಯಾನ್ಸ್ಗಳಿಗೆ, ಅಂದರೆ ನಾನು ಇಂಟರ್ವ್ಯೂಗಳನ್ನ ನೋಡಿದಾಗ ಕೆಳಗಡೆ ಕಮೆಂಟ್ಸ್ನ ನೋಡಿದಾಗ ಅನ್ನಿಸ್ತಿತ್ತು, ಅಯ್ಯೋ ಇವನು ಜಸ್ಟ್ ಯೂಸ್ ಮಾಡಿಕೊಂಡು BBK 11 ವಿನ್ ಆಗೋಕ್ಕೋ ಅಥವಾ ರನ್ನರ್ ಅಪ್ ಆಗೋಕ್ಕೋ ಈ ಹುಡುಗಿನ ಯೂಸ್ ಮಾಡಿಕೊಂಡು ಈಗ ಬಿಟ್ಟಾಕ್ಬಿಟ್ಟಿದ್ದಾನೆ ತ್ರಿವಿಕ್ರಮ್ ಅವರು ಅನ್ನೋ ಒಂದು ಬ್ಯಾಡ್ ಒಪಿನಿಯನ್ನ ಇವ್ರು ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಮಾತಾಡೋವಂತಹ ಶೈಲಿ ಸ್ವಲ್ಪ ಚೇಂಜ್ ಆದ ತಕ್ಷಣ, ಅಂದರೆ ಟೋನ್ ಸ್ವಲ್ಪ ಚೇಂಜ್ ಆದ ತಕ್ಷಣ ಜನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊತಾರೆ ಇವ್ರನ್ನ ಅಂತ ಯೋಚನೆ ಮಾಡಬೇಕಿತ್ತು ತ್ರಿವಿಕ್ರಮ್ ಅವರು ಮಾತಾಡೋಕ್ಕಿಂತ ಮುಂಚೆ. ಬಟ್ ಬೇರೆ ಥರನೇ ಇನ್ನೂ ಕೂಡ ಅವರು ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಕೆರಿಯರ್ ಅಂತ ಮಾತ್ರಕ್ಕೆ ಇವರು ಫ್ರೆಂಡ್ಶಿಪ್ ಆಗಲಿ ಲವ್ ಆಗಲಿ ಕೆರಿಯರ್ಗೆ ಅಡ್ಡ ಬರುತ್ತೆ ಅನ್ನೋದು ಅವರ ಒಂದು ಕಲ್ಪನೆಗೆ ಬಿಟ್ಟಿದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವರು ಜೊತೆಯಾಗಿ ಏನೋ ಒಂದು ಪ್ರಾಜೆಕ್ಟ್ ಅಥವಾ ಏನು ಜೊತೆಯಾಗಿ ಪ್ರಾಜೆಕ್ಟ್ ಮಾಡಲಿಲ್ಲ ಅಂದರೂ ಕೂಡ ಫ್ರೆಂಡ್ಸ್ ಆಗಿ ಓಡಾಡ್ಬೋದಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತ ತೋರಿಸ್ಕೋಬೋದಾಗಿತ್ತು. ನನ್ನ ಪ್ರಕಾರ ಏನೋ ಪ್ರಾಬ್ಲಮ್ ಅಂಥದ್ದೇನು ಆಗ್ತಿರ್ಲಿಲ್ಲ. ಬಟ್ ಯಾಕೋ ಗೊತ್ತಿಲ್ಲ, ಅವ್ರ ಮನಸ್ಥಿತಿಗಳು ನಮ್ಮ ಥರ ಮನಸ್ಥಿತಿ ಇರಬೇಕಲ್ಲ. ಸೊ ತ್ರಿವಿಕ್ರಮ್ ಮನಸ್ಥಿತಿ ಹೇಗಿದೆಯೋ ಅಥವಾ ಅವ್ಯವರ ಮನಸ್ಥಿತಿ ಹೇಗಿದೆ ಅಂತಂದರೆ, ನಾವು ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಜೊತೆ ಹಂಚ್ಕೋಬಾರ್ದು, ನಮ್ಮ ಒಂದು ಪ್ರೀತಿ ಅಥವಾ ಬಾಂಧವ್ಯನ ಹಂಚ್ಕೋಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದಾರೇನೋ ಗೊತ್ತಿಲ್ಲ. ಬಟ್ ಈ ಮೈಂಡ್ ಸೆಟ್ ಇವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗೋಕ್ಕಿಂತ ಮೈನಸ್ ಪಾಯಿಂಟ್ ಆಗುವಂಥದ್ದು ಜಾಸ್ತಿ ಇದೆ ಅಂತ ನಾನೇ ಹೇಳ್ತೀನಿ. ನಾನು ನೋಡಿದ ಮಟ್ಟಿಗೆ ನಾನು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೆಳಗಡೆ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ, ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಮತ್ತು ತ್ರಿವಿಕ್ರಮ್ಗಾಗಿರ್ಬೋದು, ಭವ್ಯಗೌಡಗಾಗಿರ್ಬೋದು, ಅದರಲ್ಲೂ ಎಸ್ಪೆಷಲಿ ತ್ರಿವ್ಯಾ ಫ್ಯಾನ್ಸಲ್ಲಂತೂ ಸಾಕಷ್ಟು ಜನ ಇದ್ದಾರೆ. ಸೊ ಅವರು ಎಲ್ಲ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು, ಇವರಿಂದ ಬೇರೆ ಥರದ ಒಂದು ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ತ್ರಿವಿಕ್ರಮ್ ಆನ್ಸರ್ ಕೊಟ್ಟಿದ್ದು ನೋಡಿ ಕೆಲವು ಶಾಕ್ ಆಗೋದ್ರ ಮುಖಾಂತರ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಶಾಕ್ ಅಂತೂ ಆಗಿದೆ. ಇದೇನಪ್ಪ ಹಿಂಗೆ ಬಸ್ಸಲ್ಲಿ ಓಡಾಡುವಂತಹ ಒಂದು ಪ್ಯಾಸೆಂಜರ್ ಅಂತ ಹೋಲಿಸ್ತಾನೆ ಭವ್ಯನ. ಮತ್ತು ಅಷ್ಟು ಪ್ರೀತಿ ಮಾಡ್ತಾ ಇದ್ರು, ಅಷ್ಟು ಕೇರ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಮನೆ ಒಳಗಡೆ 120 ದಿನ ನಾವು ನೋಡಿದ್ದೀವಿ ಅವ್ರನ್ನ ಜೊತೆಯಾಗಿ ಎಷ್ಟು ಕೇರಿಂಗ್, ಎಷ್ಟು ಭವ್ಯ ಅನ್ನೋದನ್ನ ಅವಳು ಅತ್ತಾಗಾಗಲಿ ಅವಳು ನಕ್ಕಾಗಲಿ ಎಷ್ಟು ಖುಷಿ ಪಡ್ತಾ ಇದ್ದಿರ್ಬೋದು. ಪ್ರತಿಯೊಂದಕ್ಕೂ ಕೂಡ ನಾವು ಜೋಡಿಯಾಗಿನೇ ನೋಡಿದ್ದೀವಿ. ಇಡೀ ಸೀಸನ್ ನನಗೆ ಭವ್ಯ ತ್ರಿವಿಕ್ರಮ್ ಅಂತಂದರೆ ಸಪ್ರೇಟ್ ಅನ್ಸೋದೇ ಇಲ್ಲ. ಭವ್ಯ ತ್ರಿವಿಕ್ರಮ್ ಒಟ್ಟಿಗೆ ಅಂತಾನೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿರೋದೆ. ಯಾಕೆಂದರೆ ಅವರು ಎಲ್ಲೇ ಒಂದು ಕೂತ್ರು ಕೂಡ ಒಟ್ಟಿಗೆ ಕೂರ್ತಾ ಇದ್ರು, ಒಟ್ಟಿಗೆ ಊಟ ಮಾಡ್ತಾ ಇದ್ರು. ಬೇರೆ ಬೇರೆ ನಾವು ಎಲ್ಲೂ ಕೂಡ ಬೇರೆಯವ್ರ ಜೊತೆ ಓಡಲೇ ಇಲ್ಲ ತ್ರಿವಿಕ್ರಮ್ ಮತ್ತು ಭವ್ಯನ. ಸೊ ಹಂಗಾಗಿ ನಾವು ಮೈಂಡಲ್ಲಿ ಫಿಕ್ಸ್ ಆಗಿರೋದೇನಪ್ಪ ಅಂದರೆ ತ್ರಿವಿಕ್ರಮ್ ಅಂದರೆ ಭವ್ಯ, ಭವ್ಯ ಅಂದರೆ ತ್ರಿವಿಕ್ರಮ್. ಆ ರೀತಿ ತ್ರಿವ್ಯಾ ಅನ್ನೋ ಒಂದು ಫ್ಯಾನ್ಸ್ ಉಟ್ಕೊಂಡಿದೆ ಈ ರೀತಿಯಾಗಿ. ಅವರ ಐ ಕಾಂಟ್ಯಾಕ್ಟ್ ಇರ್ಬೋದು, ಮಾತಾಡೋದಿರ್ಬೋದು. ಅವ್ರ ಅಮ್ಮನೇ ಎಲ್ಲೋ ಒಂದು ಕಡೆ ಹೇಳ್ತಾರೆ, ರಾಧಾಕೃಷ್ಣ ಥರ ಫ್ರೆಂಡ್ಶಿಪ್ ಇದೆ ನಿಮ್ಮದು, ಈ ಒಂದು ರಾಧಾಕೃಷ್ಣ ಥರ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಅವ್ರ ಅಮ್ಮನೇ ಹೇಳಿದ್ದಾರೆ ಆಯಿತಾ. ಸೊ ಆ ಲೆವೆಲ್ಲಿಗೆ ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಆ ಒಂದು ಬಾಂಡ್ ಆಗಿರ್ಬೋದು ಕ್ರಿಯೇಟ್ ಆಗಿತ್ತು. ಈಗ ಹೊರಗಡೆ ಬಂದಾಗ ಒಂದೊಂದು ಇಂಟರ್ವ್ಯೂಗಳಲ್ಲಿ ಒಂದೊಂದು ಥರ ಆನ್ಸರ್ ಮಾಡಿರೋದು ಎಲ್ಲ ಒಂದು ಕಡೆ ಅವ್ರಿಗೆ ಮೈನಸ್ ಪಾಯಿಂಟ್ ಆಯಿತು ಅಂತ ನಾನು ಹೇಳ್ತೀನಿ. ಬಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಬೋದಾಗಿತ್ತು, ನಾವು ಜೊತೆ ನಮ್ಮ ಫ್ರೆಂಡ್ಶಿಪ್ಪು ಕಂಟಿನ್ಯೂ ಆಗ್ತಾ ಇದೆ. ಬಟ್ ನಾವು ಸೋಷಿಯಲ್ ಮೀಡಿಯಾದ ಜೊತೆ ಎಲ್ಲೂ ಕೂಡ ಹಂಚ್ಕೊಳ್ಳೋದಕ್ಕೆ ಸದ್ಯಕ್ಕೆ ಇಷ್ಟ ಇಲ್ಲ ಅಂತನಾದರೂ ಒಂದು ಮಾತು ಹೇಳಿದಿದ್ರೆ ಎಲ್ಲ ಒಂದು ಕಡೆ ಬೇಸರ ಕಡಿಮೆ ಆಗ್ತಾ ಇತ್ತು. ಬಟ್ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ಬೇಸರ ಉಂಟಾಗಿದೆ ಅಂತ ಹೇಳ್ತೀನಿ, ನಿರಾಸೆ ಉಂಟಾಗಿದೆ. ಮತ್ತು ಭವ್ಯ ಜೊತೆ ಪ್ರಾಜೆಕ್ಟ್ ಮಾಡ್ತೀರಾ ಅಂತಂದ್ರು, ಭವ್ಯ ನನಗೆ ಸೂಟ್ ಆಗೋದಿಲ್ಲ ಇದಕ್ಕೆ ಅಂತೆಲ್ಲ ಹೇಳಿದ್ದಿರ್ಬೋದು. ಒಂದು ಸ್ವಲ್ಪ ಏನಂತಂದರೆ ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇದ್ದಾರೆ ತ್ರಿವಿಕ್ರಮ್ ಎಲ್ಲೋ ಒಂದು ಕಡೆ ಅಂತ ನನಗನ್ಸುತ್ತೆ. ಇನ್ನೊಂದು ಕಡೆ ಏನಂತಂದರೆ ನನ್ನ ಪ್ರಕಾರ, ನನ್ನ ಒಂದು ಹೇಳೋದಾದರೆ, ನನ್ನ ಒಂದು ಏನಂತಂದರೆ ತ್ರಿವಿಕ್ರಮ್ ಅವರು ಜಸ್ಟ್ ಅಲ್ಲಿ
ಪ್ರಮೋಷನ್ಗೆ ಅಂತ ಬಂದಿದ್ದಾರೆ. ಜಸ್ಟ್ ಪ್ರಮೋಷನ್ ಮಾಡಬೇಕು. ಇಲ್ಲಿ ನಮ್ಮ ಒಂದು ಪರ್ಸ್ನಲ್ ವಿಷಯನ ನಾನು ಹೇಳಿಕೊಂಡ್ರೆ ಇಲ್ಲಿ ಚಾನಲ್ ಅವ್ರಿಗೆ ಎಫೆಕ್ಟ್ ಆಗ್ಬೋದು ಅಥವಾ ನಮ್ಮ ಮುದು ಸೊಸೈಟಿ ಟೀಮ್ಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಒಂದು ಕಾರಣ ಏನಾದ್ರು ಮೈಂಡ್ ಸೆಟ್ ಇರೋದ್ರಿಂದ ಇಲ್ಲಿ ಪ್ರತಿಮಾ ಮತ್ತೆ ನನ್ನನ್ನು ವೀರಭದ್ರ ಪಾತ್ರ ಭದ್ರೇಗೌಡ ಒಂದು ಪಾತ್ರ ಏನಿದೆ ಮತ್ತೆ ಪ್ರತಿಮಾ ಪಾತ್ರ ಅಂದ್ರೆ ವಿದ್ಯಾ ಪಾತ್ರ ಮತ್ತೆ ಭದ್ರೇಗೌಡ ಪಾತ್ರ, ಈ 2 ಪಾತ್ರನ ಇಷ್ಟಪಡ್ಲಿ ಜನ. ಇಲ್ಲಿ ತ್ರಿವ್ಯಾ ಅನ್ನೋ ಒಂದು ಫ್ಯಾನ್ ಫಾಲೋಯಿನ್ಸ್ ಈ ಪಾತ್ರನ ಇಷ್ಟಪಡೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತು. ನನಗೆ ಇಡೀ ಇಂಟರ್ವ್ಯೂಗಳನ್ನ ನೋಡಿದಾಗ ನನಗೆ ಅದೇ ಅನಿಸ್ತಾ ಇತ್ತು, ಇವ್ರಿಗೆ ಮಧ್ಯ ಪ್ರೀತಿ ಇದೆ. ತ್ರಿವ್ಯಾ ಅನ್ನೋ ಒಂದು ಜೋಡಿ ಏನಿದೆ ಅಂದ್ರೆ ಭವ್ಯ ತ್ರಿವಿಕ್ರಮ್ ಮಧ್ಯೆ ಒಂದು ಪ್ರೀತಿ ಆಗಿರ್ಬೋದು, ಒಂದು ಕೇರ್ನೆಸ್ ಇದ್ದೇ ಇದೆ. ಅಷ್ಟೊಂದು ಜನ 120 ಜನ ಅವ್ರಿಗೆ ಯಾವ ರೀತಿ ಇದ್ರು ಅಂತ ನಾವು ನೋಡಿದೀವಿ ಆಯ್ತಾ. ಈಗ ಸಡನ್ ಆಗಿ ಅವ್ರು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರಿಗೆ ಒಂದು ಆಸೆ ಇರುತ್ತೆ, ತಾನು ಬೆಳಿಬೇಕು, ನಾನು ಮೇಲೆ ಹೋಗ್ಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಈ ಒಂದು ಮಾತುಗಳನ್ನ ಆಡಿದ್ದಾರೆ. ಮತ್ತೆ ಇವರು ಇನ್ನೂ ಸ್ಪೋರ್ಟಿವ್ ಆಗಿ ಹೇಳೋದಾದ್ರೆ BBK 11 ಇನ್ನೊಂದು ಜೋಡಿ ಹುಟ್ಕೊಳುತ್ತೆ, ನಮ್ಮ ಶಿಶಿರ್ ಹಾಗೆ ಐಶ್ವರ್ಯ ಮತ್ತೆ ಐಶ್ವರ್ಯ ಸಿಂಧೋಗಿ, ಶಿಶಿರು ಮತ್ತೆ ನಮ್ಮ ಮೋಕ್ಷಿತಾ. ಈ 3 ಜನನು ಕೂಡ ಒಂದು ಬಾಂಡಿಂಗ್ನ ಎಷ್ಟು ಚೆನ್ನಾಗಿ ಇತ್ತು ಬಿಗ್ ಬಾಸ್ ಮನೆಯಲ್ಲಿ, ಅದೇ ಒಂದು ಬಿಗ್ ಬಾಸ್ ಮನೆಗಿಂತ ಹೆಚ್ಚಾಗಿ ಹೊರಗಡೆ ಬಂದ ಮೇಲೆ ಆ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀನಿ. ಎಲ್ಲೋದ್ರೂ ಜೊತೆಲಿ ಹೋಗ್ತಾರೆ, ಒಂದು ಪಿಕ್ನಿಕ್ ಆಗಿರ್ಬೋದು, ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ಮತ್ತೆ ಜೊತೆಲಿ ರೀಲ್ಸ್ ಮಾಡೋದಿರ್ಬೋದು, ಎಷ್ಟು ಪಾಸಿಟಿವ್ ಆಗಿ ಅವರ ಒಂದು ಆ ಬಾಂಡಿಂಗ್ನ ತಗೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಜನ ಲವರ್ಸ್ ಅಂತ ಹೇಳ್ತಾರೆ ಐಶ್ವರ್ಯ ಸಿಂಧೋಗಿ ಮತ್ತೆ ಶಿಶಿರ್ನ, ಬಟ್ ಅವರ ನಮ್ಮ ಮಧ್ಯೆ ಏನೂ ಇಲ್ಲ. ಬಟ್ ಆದರೂ ಅವರು ಅಷ್ಟು ಇಷ್ಟಪಡ್ತಾ ಇದ್ದಾರಲ್ಲ, ನಮ್ಗೆ ಅದು ಖುಷಿ ಇದೆ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಏನೇ ಅಂದ್ರೂ ಕೂಡ ಐಸಿರ್ ಅಂತ ಒಂದು ಇದನ್ನ ಪೇಜ್ ಕ್ರಿಯೇಟ್ ಮಾಡಿದ್ರು ಕೂಡ ಅದನ್ನ ಇಷ್ಟಪಟ್ಟು ಅವ್ರ ಜೊತೆಲೇ ಟ್ರಾವೆಲ್ ಮಾಡ್ತಾರೆ. ನೀವು ಏನೇ ಹೇಳಿ ನಾವು ಜೊತೆಲೇ ಟ್ರಾವೆಲ್ ಮಾಡ್ತೀವಿ, ಜೊತೆಲೇ ಇದು ಮಾಡ್ತೀವಿ, ನಾವು ಫ್ರೆಂಡ್ಸ್ ಆಗೋ ಇರ್ತೀವಿ ಅಥವಾ ಬೇರೆ ಒಂದು ನಾವು ಜೊತೆಯಾಗೇ ಇರ್ತೀವಿ ಅನ್ನೋದನ್ನ ಅವರು ತೋರಿಸ್ಕೊತಾ ಇದ್ದಾರೆ. ಬಟ್ ಈ ಒಂದು ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಮನಸ್ಥಿತಿ ಸ್ವಲ್ಪ ಬೇರೆ ಥರ ಆಗಿದೆ ಅಂತ ನನಗೆ ಅನ್ನಿಸ್ತು. BBK 11 ಇದ್ದ ರೀತಿ ಮನಸ್ಥಿತಿ ಇಲ್ಲ ಹೊರಗಡೆ ಬಂದ ಮೇಲೆ, ಯಾಕೋ ಗೊತ್ತಿಲ್ಲ. ನೋಡೋಣ, ಮುಂದೊಂದು ದಿನ ಏನಾದರೂ ಚೇಂಜಸ್ ಆಗ್ಬೋದು ಅನ್ನೋದನ್ನ ನಾವಂತೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಒಂದು ದಿನ ಇವರ ಒಂದು ಪ್ರೀತಿ ಹೊರಗಡೆ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನು ಕನ್ನಡ ಸೀರಿಯಲ್ಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾರೆ ನಮ್ಮ ತ್ರಿವಿಕ್ರಮ್ ಅವರು. ಕನ್ನಡ ಮತ್ತು ನಮ್ಮ ಭವ್ಯಗೌಡನ ಒಂದು ಜೋಡಿ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಖುಷಿ ಆಗುತ್ತೆ ಇಲ್ಲ ಒಂದು ಕಡೆ. ನಮ್ಮ ಭವ್ಯಗೌಡ ನನ್ನನ್ನು ಇಷ್ಟಪಡೋ ಅಂತ ಅವ್ರ ಜೊತೆನೇ ಎಡಿಟಿಂಗ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನನಗೇನು ಬೇಸರ ಇಲ್ಲ, ತ್ರಿವ್ಯಾ ಫ್ಯಾನ್ಸ್ಗಳ ಮೇಲೆ ಬೇಸರ ಇಲ್ಲ ಅಂತಾರೆ. ಬಟ್ ತ್ರಿವಿಕ್ರಮ್ ಅವರು ಎಲ್ಲ ಒಂದು ಕಡೆ ನಮ್ಮ ಮಧ್ಯೆ ಏನೂ ಇಲ್ಲ, ನಾವು ಮಾಡಿರೋದೇ 2 ಸಲ 3 ಸಲ ಫೋನ್ ಮಾಡಿದ್ದೀನಿ ಅಂತ ಹೇಳೋದಿರ್ಬೋದು. ಇದೆಲ್ಲನೂ ಕೂಡ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ನಿರಾಸೆ ಉಂಟು ಮಾಡಿದ್ದಾರೆ ಅಂತ ಹೇಳ್ತೀನಿ. ತ್ರಿವ್ಯಾ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಇವರಿಬ್ರನ್ನೂ ಕೂಡ ನಾವು ಒಟ್ಟಾಗಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರೇ ಎಲ್ಲಿಂದೋ ಲಿಂಕ್ ಮಾಡಿಬಿಟ್ಟು ಅವರು ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಮಾತುಗಳು ಸ್ವಲ್ಪ ನಿರಾಸೆ ಉಂಟಾಗಿರುತ್ತೆ. ಬಟ್ ನೆಕ್ಸ್ಟ್ ಬರೋವಂಥ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವರಿಬ್ಬರ ಮಧ್ಯೆ ಅಂಥ ಕ್ಲಾಶಸ್ಗಳು, ಜಗಳ ಆ ಥರದ್ದೆಲ್ಲ ಏನಿಲ್ಲ ಆಯಿತಾ. ಒಂದು ಫ್ರೆಂಡ್ಶಿಪ್ ಅಂತೂ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅಥವಾ ಅವ್ರಿಗೆ ಒಂದು ಸೀಕ್ರೆಟ್ ಮೇಂಟೈನ್ ಅಂದರೆ ಅವರು ಪ್ರೊಫೆಷ್ನಲ್ಲೇ ಬೇರೆ ಪರ್ಸ್ನಲ್ಲೇ ಬೇರೆ ಅನ್ನೋ ರೀತಿಲಿ ಇಟ್ಕೊಳ್ಳೋಣ ಅನ್ನೋದು ಏನಾದ್ರು ಒಂದು ಮೈಂಡ್ ಸೆಟ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾದ ಜೊತೆ ಎಲ್ಲನೂ ಕೂಡ ಹಂಚ್ಕೋತಾ ಇಲ್ಲ. ಇಬ್ಬರು ಕೂಡ ಕಷ್ಟದಲ್ಲಿದ್ದಾರೆ. ಕಷ್ಟದ ದಾರಿಯಲ್ಲಿ ಬಂದಿರೋ ಅಂಥವ್ರು. ಇನ್ನೂ ಕೂಡ ಸಾಕಷ್ಟು ಸಾಲಗಳಿದೆ, ಸಾಕಷ್ಟು ಕೆಲಸಗಳಿದೆ ಮಾಡೋವಂಥದ್ದು ಅಂತ ಹೇಳ್ಬಿಟ್ಟು ಅವರು ತಲೆಯಲ್ಲಿ ಇರೋದ್ರಿಂದ ಅವರು ಬೇರೆ ಬೇರೆಯಾಗಿ ತಮ್ಮ ದಾರಿನ ಹುಡುಕೊಂಡಿದ್ದಾರೆ ಅಂತ ಹೇಳ್ತೀನಿ. ಬೇರೆ ಬೇರೆ ದಾರಿಯಲ್ಲಿ ನಡೀತಾ ಇದ್ರು ಕೂಡ ಒಂದಲ್ಲ ಒಂದು ದಿನ ಒಂದೇ ದೋಣಿಯಲ್ಲಿ ಒಂದಾಗ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಯಾರೆಲ್ಲ ತ್ರಿವ್ಯಾ ಫ್ಯಾನ್ಸ್ಗಳಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಲವ್ ಯು ಗಾಯ್ಸ್, ಬಾಯ್.